ಹಾಯ್ ಫ್ರೆಂಡ್ಸ್, ಹೆಲೋ ಎಲ್ಲರಿಗೂ ದಿವ್ಯ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಿಕ್ಸ್ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಹುಳ್ಗಿ ಸಾಂಬಾರು ಮಾಡ್ತಿದ್ವಿ, ಎರಡನ್ನೂ ಒಟ್ಟಿಗೆ ತೋರಿಸ್ಬಿಡೋಣ ಅಂತ ಸೊಪ್ಪನ್ನೆಲ್ಲ ಹೆಚ್ಕೊಂಡು ತೊಳ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಪಲ್ಯಕ್ಕೆ ಅವರೆಕಾಳು ಒಂದು ಹಿಡಿಯಷ್ಟು ಬೇಯಿಸ್ಕೊಂಡು ಹಾಕಿ ಇಟ್ಟಿದ್ದೀನಿ. ಹಾಗೆ ತೊಗರಿಬೇಳೆನೂ ಕೂಡ ಸ್ವಲ್ಪ ಬೆಂದಿರೋದು ಹಾಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಸ್ವಲ್ಪ 2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸಿನ ರುಬ್ಕೊಬೇಕು. ಈಗ ಸ್ವಲ್ಪ ಬೇಳೆ ಬೆಂದಿದ್ದು ಹಾಕಿದ್ದೀನಿ ಅನ್ನಲ್ಲ, ಎರಡೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಸೊಪ್ಪಿನ ಪಲ್ಯ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ. ಈಗ ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ದನ್ನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ಸೊಪ್ಪನ್ನು ಕೂಡ ಈಗ ಬೇಯಿಸ್ತಿದ್ವಲ್ಲ ಕಾಳು, ಅದಕ್ಕೆ ಹಾಕಿ ಅದನ್ನು ಕೂಡ ಕುದಿಯೋಕ್ಕೆ ಬಿಡ್ತೀನಿ. ಮಿಕ್ಸಿ ಕೂಡ ರುಬ್ಬಿ ಆಗಿದೆ. ಆ ಪಾತ್ರೆಗೆ ಸೊಪ್ಪು ಹಾಕಿದ್ವಲ್ಲ, ಅದಕ್ಕೆ ರುಬ್ಬಿದ ಮಸಾಲೆ, ಅರಿಶಿನ, ಸಾಂಬಾರು ಪೌಡ್ರು, ಉಪ್ಪು, ಹಾಗೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಪ್ಲೇಟ್ನ ಮುಚ್ಚಿಬಿಡೋಣ. ಮಿಕ್ಸ್ ಏನು ಮಾಡಬೇಡ್ರಿ, ಪ್ಲೇಟ್ ಮುಚ್ಚಿರಿ, ಅದಾಗದೆ ನೋಡಿ ಈ ಥರ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಆಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ರಿ. ಚೆನ್ನಾಗಿ ನೋಡಿರಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ರೊಟ್ಟಿಗೆ, ಊಟಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಸ್ವಲ್ಪ ನೀರು ಹೋಗಲಿ ಅಂತ ಅಷ್ಟೇ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಬೇಯಬೇಕಲ್ಲ, ಹಾಗಾಗಿ ಬೇಯಿಸ್ತಾ ಇದ್ದೆ ಅಷ್ಟೇ ನಾನು. ಒಂದು 5 ನಿಮಿಷ ಬೇಯಲಿ. ನಮ್ಮ ಸೊಪ್ಪಿನ ಪಲ್ಯ ಬೇಗ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ನಮ್ಮ ಸೊಪ್ಪಿನ ಪಲ್ಯ ಆಗಲೇ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಡೆಫಿನೆಟಾಗಿ ಒಂದು ಸಲ ಮಾಡ್ಕೊತೀನಿ. ಬನ್ನಿ ಹೋಳಿಗೆ ಸಾಂಬಾರು ಮಾಡೋದು ಹೇಗೆ ಅನ್ನೋದು ನೋಡೋಣ. ನೋಡಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಒಂದು 7ರಿಂದ 8, ಹಾಗೆ ಧನಿಯಾ ಪೌಡ್ರಿ 2 ಸ್ಪೂನು, ಚಕ್ಕೆ ಒಂದು 4-5, ಕಾಳು ಮೆಣಸು 2 ಏಲಕ್ಕಿ, ಲವಂಗ, ಹಾಗೆ ರುಬ್ಬೋದಕ್ಕೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಡ್ರೈ ರೋಸ್ಟ್ ಮಾಡ್ಕೊಬೇಕು ಮಸಾಲೆ ಪದಾರ್ಥಗಳನ್ನೆಲ್ಲ. ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಚೆನ್ನಾಗಿ ತೆಗೆದ್ಮೇಲೆ ನಾವು ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಕಡ್ಡಿನ ಹಾಗೆ ಹಾಕಿ, ಅವಾಗ ತುಂಬ ಟೇಸ್ಟಾಗಿರುತ್ತೆ. ಕಡ್ಡಿ ಒಳಗೂ ಇರುತ್ತಲ್ವ, ಮತ್ತೆ ಅವ್ರು ಹಾಗೆ ಹಾಕಿದ್ರು. ಇದು ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ ಸಾಂಬಾರು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಡೆಫಿನೆಟಾಗಿ ಮಾಡ್ಕೊತೀನಿ. ವೆರೈಟಿ ಆಫ್ ಹೋಳಿಗೆ ಸಾಂಬಾರು ಕೂಡ ಮಾಡ್ತಾರೆ. ಎಲ್ಲ ಥರನೂ ಒಂದು ಸಲ ಮಾಡ್ಕೊತೀನಿ. ಈ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು, ಆವಾಗಲೇ ಇದಕ್ಕೆ ಟೇಸ್ಟು. ಹಾಗೆ ಒಂದು ಸ್ವಲ್ಪ ನಿಂಬೆಕಾಯ್ದು ಹುಣಸೆಹಣ್ಣು ಕೂಡ ಮೊದಲೇ ಸಾಂಬಾರು ಮಾಡೋಕ್ಕೆ ಮುಂಚೆ ನೆನೆಸಿಟ್ಟಿರಿ. ಹೋಳಿಗೆ ಹೆಂಗೋ ನಾವು ಬೇಳೆ ಹಾಕ್ತಿಲ್ವ, ಅವಾಗ ಅದು ಕಟ್ಟನ್ನು ತೆಗೆದಿರ್ತೀವಿ. ಆ ಕಟ್ಟನ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಡಿ. ನೋಡಿ, ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೀನಿ. ಟೊಮೆಟೊ ಹಣ್ಣು ಕೂಡ ಸ್ವಲ್ಪ ಫ್ರೈ ಬಂತು. ಹುಣಸೆಹಣ್ಣು ರಸನ ಹಿಂಡಿ ನಾನು ಆ ರಸನ ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಳೆಕಟ್ಟನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಟೊಮೆಟೊ ಫ್ರೈ ಆಯಿತು. ಇದನ್ನು ಮಿಕ್ಸಿ ಮಾಡ್ಕೊಂಡು ರುಬ್ಬಿದಂಥ ಎಲ್ಲ ಹುರಿದಂಥ ಪದಾರ್ಥಗಳನ್ನ ನೋಡಿ, ಮಿಕ್ಸಿ ಕೂಡ ಆಗಿದೆ ನಮ್ಮದು. ಈಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಹಾಗೆ ಹಿಂಗನ್ನು ಹಾಕಿ, ಹಿಂಗೆ ಹಾಕಲೇಬೇಕು, ಆಗಲೇ ಟೇಸ್ಟ್ ಅದು. ಆಮೇಲೆ ರುಬ್ಬಿದಂಥ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಆಮೇಲೆ ಬೇಳೆ ಬೇಯಿಸಿದಂಥ ಕಟ್ಟಿದೆಯಲ್ವ, ಆ ಕಟ್ಟನ್ನು ಈ ಟೈಮಲ್ಲಿ ಹಾಕಿ ಒಂದು ಕುದಿ ಬರಲಿ. ಆಮೇಲೆ ಹುಣಸೆಹಣ್ಣು ರಸ ಕೂಡ ಈ ಟೈಮಲ್ಲೇ ಹಾಕ್ಕೊಬೇಕು, ಅದು ಕುದಿಬೇಕಲ್ವ. ಹಾಗಾಗಿ ಈಗ ಅರಿಶಿನ ಬೇಕಾದ್ರೆ ನೀವು ರುಬ್ಬೇಕಾದ್ರೆ ಹಾಕ್ಕೊಳ್ಳಿ, ಈಗಲಾರು ಹಾಕ್ಕೊಳ್ರಿ. ಅರಿಶಿನ ಹೀಗೆ ಹಾಕಿದ್ದೀನಿ ನಾನು. ಹಾಗೆ ಇದಕ್ಕೆ 1 ಸ್ಪೂನು ಮನೇಲಿ ಮಾಡಿದಂಥ ಸಾಂಬಾರು ಪುಡಿನ ಹಾಕ್ಕೊಳ್ಳಿ, ಟೇಸ್ಟಾಗಿರುತ್ತೆ. ಚೆನ್ನಾಗಿ ಕುದೀಲಿ ಸಾಂಬಾರು. ಈ ಹಂತದಲ್ಲೇ ನಾವು ಹುಣಸೆಹಣ್ಣು ರಸನ ಹಾಕ್ಕೊಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಹೋಳಿಗೆ ಸಾಂಬಾರು. ನೋಡಿ, ನಾವು ಪಾತ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಒಂದು ಒಗ್ಗರಣೆ ಸಪ್ರೇಟಾಗಿ ಹಾಕಿದ್ವಲ್ವ, ಹಾಗಾಗಿ ಈ ಪಾತ್ರೆಯಲ್ಲಿ ಹಾಕ್ಕೊಂಡ್ವಿ ಸಾಂಬಾರು. ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ. ಹೋಳಿಗೆ ರುಬ್ಬಿರ್ತೀವಲ್ಲ ಹೂರಣ, ಅದನ್ನೇ ಒಂದು ಸ್ವಲ್ಪ ತಗೊಂಡು ಹಾಕ್ಕೊಳ್ರಿ. ಹೋಳಿಗೆ ಸಾಂಬಾರಿಗೆ ಅದೇ ಟೇಸ್ಟ್ ಅಲ್ವಾ. ಬೆಲ್ಲ ಹಾಕೋ ಬದಲು ಇದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಕುದಿ ಬರಲಿ, ಸಾಂಬಾರು ಸಖತ್ತಾಗಿರುತ್ತೆ. ಅನ್ನ ಜೊತೆಯಲ್ಲಿ ಮಾತ್ರ, ಇಡ್ಲಿ ಮಾಡೋದಾಗಲೂ ಈ ಸಾಂಬಾರು ಯೂಸ್ ಮಾಡೋದು ತುಂಬ ಟೇಸ್ಟಾಗಿರುತ್ತೆ. ಡೆಫಿನೆಟಾಗಿ ಮಾಡ್ಕೊತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.